ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದುವೇ ಎಚ್ ಡಿ ಬ್ರದರ್ ಚಾನಲ್. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಏನೆಲ್ಲ ಫ್ರೂಟ್ಸ್ನ ಬೆಳೆದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ದಾಳಿಂಬೆ ಹಣ್ಣನ್ನು ಬೆಳೆದಿದ್ದೀನಿ. ಮತ್ತು ಎರಡನೇದು ಬಂದು ಇದು ಚೈನಾ ಆರೆಂಜ್ ಅಂತ ಹೇಳ್ತಾರೆ, ಅದನ್ನು ಬೆಳೆದಿದ್ದೀನಿ. ಆ್ಯಂಡ್ ಮೂರನೇದಾಗಿ ನಾನು ಲೆಮನ್ನ ಬೆಳೆದಿದ್ದೀನಿ, ಇದು ಗಜನಿಂಬೆ ಅಂತ ಹೇಳ್ತಾರೆ. ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಬನ್ನಿ ಇವಾಗ ನಾವು ದಾಳಿಂಬೆ ಹಣ್ಣನ್ನು ಕಟ್ ಮಾಡೋಣ. ಸೊ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಇಬ್ಬರು ಸೇರಿ ನಾವು ಇವಾಗ ದಾಳಿಂಬೆ ಹಣ್ಣನ್ನು ಕಟ್ ಮಾಡ್ತಾಯಿದ್ದೀವಿ. ನೋಡೋದಕ್ಕೇ ಏನೋ ಒಂಥರ ಚೆಂದ. ನಾವೇ ಬೆಳೆದು ನಮ್ಮ ಕೈ ಹಾರೆ ಯಾವುದೇ ಪೆಸ್ಟಿಸೈಡ್ಸ್ನ ಉಪಯೋಗಿಸದೆ ಬೆಳೆದಿದ್ದೀವಿ ಈ ಹಣ್ಣಿಗೆ. ಸೊ ಈ ಹಣ್ಣನ್ನು ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾನೆ ನನ್ನ ಮಗ, ಹಾಗಾಗಿ ಇವತ್ತು ಕಟ್ ಮಾಡಿದ್ದೀನಿ ನಾನು ಹಣ್ಣನ್ನು. ನೋಡಿ, ಅವನು ತೋರಿಸ್ತಾ ಇದ್ದಾನೆ ಖುಷಿಯಾಗಿ. ಸೊ ಇದನ್ನು ನಾನು ಇವಾಗ ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಯಾವುದೇ ಹಣ್ಣಾಗಲಿ ಸೊ ನಾವು ಫಸ್ಟು ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೋಬೇಕು, ಆ ನಂತರನೇ ಕಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ನಿಮಗೆ 3 ಪ್ರಯೋಜನಗಳಿದೆ. ಮೊದಲನೇದಾಗಿ ಯಾರಿಗೆ ಬ್ಲಡ್ ಕಡಿಮೆ ಇದೆ ಅವರು ಇದನ್ನು ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗುತ್ತೆ. ಎರಡನೇದು ಬಂದುಬಿಟ್ಟು ನಿಮಗೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಅಂದರೆ ಸ್ಕಿನ್ ಗ್ಲೋನೆಸ್ ಕೊಡುತ್ತೆ. ಮತ್ತು ಮೂರನೇದಾಗಿ ನಿಮಗೆ ಇಮ್ಯುನಿಟಿ ಲೆವೆಲ್ ಬೂಸ್ಟ್ ಮಾಡುತ್ತೆ. ಸೊ ಈ ಹಣ್ಣಿನ ದಿನ ಕನ್ಸ್ಯೂಮ್ ಮಾಡೋದ್ರಿಂದ ಈ ಎಲ್ಲ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ನೋಡಿ, ಈ ಹಣ್ಣನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ಹಣ್ಣು. ನೋಡೋದಕ್ಕೇ ಒಂಥರ ಖುಷಿ, ನಾವು ಬೆಳೆದು ತಿನ್ನೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.